ನಮಸ್ಕಾರ ಪ್ರೀತಿಯ ಓದುಗರೆ ಹಾಗೂ ವೀಕ್ಷಕರೇ, ನಾನು ನಿಮ್ಮ ಭಾವನಾ ಬೆಳಗೆರೆ. ಇತ್ತೀಚೆಗಷ್ಟೇ ನಾನು ವಿರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿ ನನಗೆ ಹೋದಾಗ ಒಂದು ಆಕರ್ಷಣೆ ಮೂಡಿದ್ದು ಜೇನು ಕುರುಬರು ಹೇಗಿರ್ತಾರೆ, ಅವ್ರ ಜನಾಂಗ ಹೇಗಿರುತ್ತೆ, ಅವರ ರೀತಿ ನೀತಿ, ಬದುಕುವ ಶೈಲಿ ಎಲ್ಲ ಯಾವುದು ಹೇಗಿರುತ್ತೆ, ಮತ್ತು ಅವರ ಸಂಸ್ಕೃತಿ ಹೇಗಿರುತ್ತೆ, ಅವರ ಹಾಡು. ಯಾಕಂದರೆ ಕೇಳ್ಪಟ್ಟಿದ್ದೀನಿ ನಾನು, ಅವ್ರದ್ದೇ ಒಂದು ಲಿಪಿ ಇಲ್ಲದೆ ಇರೋವಂಥ ಹಾಡುಗಳಿದ್ದಾವೆ, ಅವರೇ ಸೃಷ್ಟಿಸ್ಕೊಂಡಿರೋವಂಥ ಕುಣಿತ ಇದೆ. ಆಮೇಲೆ ಆ ಸೊಪ್ಪೆಲ್ಲ ಹಾಕ್ಕೊಂಡು ಅವರು ಕುಣಿಯುವಂಥದ್ದು ಅದೆಲ್ಲ ಇದೆ. ಅಲ್ಲಿ ಮಾವುತರು ಇದ್ದಾರೆ, ಕಾವಾಡಿಗಳಿದ್ದಾರೆ. ಸೊ ಹಾಗಾಗಿ ಅವರ ಬದುಕು ಹೇಗಿರುತ್ತೆ ಅಂತ ಕುತೂಹಲದಲ್ಲಿ ಅಲ್ಲಿಗೆ ನಾನು ತುಂಬ ಹೆಲ್ಪ್ ಮಾಡಿರೋವಂಥ ಅಲ್ಲಿಯ DFO ಅಭಿಷೇಕ್ ಅವರಿಗೆ ಸಂಪರ್ಕ ಮಾಡ್ತೀನಿ, ಕೇಳ್ಕೊಳ್ತೀನಿ. ಹೀಗೆ ನನಗೆ ಇಂಟ್ರೆಸ್ಟ್ ಇದೆ, ನಾನು ಯೂಟ್ಯೂಬ್ಗೆ ಆಗಲಿ ಅಥವಾ ನನ್ನ ಪತ್ರಿಕೆಗಾಗಲಿ ನಾನು ಅದನ್ನು ಕವರೇಜ್ ಮಾಡಬೇಕು ಅಂತ, ಅದಕ್ಕೆ ಸಹಾಯ ನೀಡಲಿಕ್ಕೆ ಆಗುತ್ತಾ ಅಂತ. ಯಾಕಂದರೆ ವಿತೌಟ್ ಪರ್ಮಿಷನ್ ಅಲ್ಲಿ ಹೋಗೋಕ್ಕೆ ಆಗೋದಿಲ್ಲ, ಅರಣ್ಯ ಅದು. ಹಾಗಾಗಿ ಅವರು ಇಮಿಡಿಯೇಟ್ ಅದಕ್ಕೆ ಸಹಕರಿಸಿ RFO ರಕ್ಷಿತ್ ಅವ್ರನ್ನ ನನಗೆ ಸಂಪರ್ಕಕ್ಕೆ ಕೊಡ್ತಾರೆ. ಅಲ್ಲಿ ರಕ್ಷಿತ್ ಅವರು ನನ್ನನ್ನು ದೋಣಿನಲ್ಲಿ ಅಲ್ಲಿ, ಯಾಕಂದರೆ ಹಾಗೆ ನಾರ್ಮಲ್ ಪೀಪಲ್ ಹೋಗೋಕ್ಕಾಗೋದಿಲ್ಲ, ಅಲ್ಲಿಂದ ದೋಣಿನಲ್ಲಿ ಜೇನು ಕುರುಬರು ಇರುವಂಥ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ನನಗೆ ತುಂಬ ಅಚ್ಚರಿ ಆಗುತ್ತೆ. ವಿಡಿಯೋನಲ್ಲಿ ನೀವೆಲ್ಲವುದನ್ನು ನೋಡಬಹುದು. ಅಲ್ಲಿಯ ಅವರ ಭಾಷೆ, ಅವರೇ ಸೃಷ್ಟಿಸ್ಕೊಂಡಿರೋವಂಥ ಹಾಡುಗಳು, ಪದ್ಯಗಳು, ಆಮೇಲೆ ಮತ್ತು ಡಾನ್ಸ್ ಇರ್ಬೋದು, ಕುಣಿತ, ಆಮೇಲೆ ಆ ಸೊಪ್ಪು ಕಟ್ಕೊಂಡು ಕುಣಿಯೋದು, ಬಣ್ಣ ಬಳ್ಕೊಂಡು ಕುಣಿಯೋದು, ಇದೆಲ್ಲವುದು ನನಗೆ ಅಚ್ಚರಿ ಮೂಡಿಸ್ತು. ಇನ್ನೂವರೆಗೂ ಅವರು ದೇವರನ್ನ ನಂಬೋದು. ಆಮೇಲೆ ಎಲ್ಲ ಪ್ರಾಣಿಗಳನ್ನು ದೇವರಿಗೆ ಹೋಲಿಸ್ತಾರೆ. ಅದಕ್ಕೆ ವಿವರಣೆ ಕೂಡ ನೀಡಿದ್ದಾರೆ. ಆ ಯೂಟ್ಯೂಬ್ ವಿಡಿಯೋನಲ್ಲಿ ನೀವು ಅದನ್ನು ನೋಡ್ಬೋದು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಾನು ಇದಕ್ಕೆ ಬಂದೆ, ಬಾಳೆಗುಂಡಿ ಅನ್ನೋ ಒಂದು ಕಾಡಿಗೆ ಬಂದೆ. ಅಲ್ಲಿ ಕೂಡ ಹಾಗೆ ತುಂಬ ಕಲ್ಚರ್ಡ್. ದೇವರು ಅಂತಂದರೆ ಒಂದು ಹೆದರಿಕೆ, ದೇವರು ಅಂತಂದರೆ ಒಂದು ಆಚರಣೆ, ಅವರ ಮನಸ್ಸಿನಲ್ಲಿ ಛಾಪ್ ಮೂಡಿಸ್ಬಿಟ್ಟಿದೆ. ಅವರ ಕಲ್ಚರು, ಅವರು ತಲಾಂತರದಿಂದ ನಡ್ಕೊಂಡು ಬಂದಿರೋವಂಥ ನಿಯಮಗಳು, ನೀತಿಗಳು, ಅದೆಲ್ಲವುದನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಪ್ರಯತ್ನಿಸಿದ್ದೀನಿ, ಆಗಿದ್ದೀನಿ ಕೂಡ ಸಫಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನೋಡಿ ಅದನ್ನು, ಅವರ ರೀತಿ ನೀತಿ ಹೇಗೆ ಬದುಕ್ತಾರೆ ಅನ್ನೋದನ್ನು ನೀವು ನೋಡಿ ಅಂತ ಹೇಳಿ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ಒಂದು ವಿನಂತಿ ನನ್ನ ಕಡೆಯಿಂದ ಏನು ಅಂತಂದರೆ, ಅಲ್ಲಿ ತುಂಬ ಜನ ಭಕ್ತಿಯಿಂದ ಆಗಿರ್ಬೋದು ಅಥವಾ ಅವರು ಸಿಟಿ ಲೈಫಿಗೆ ನಾನು ಬರೋದೇ ಇಲ್ಲ, ನಮಗೆ ಬರೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕೆಲವು ಮಕ್ಕಳು 5ನೇ ಕ್ಲಾಸ್ವರೆಗೂ ಓದಿದ್ದಾರೆ, ಕೆಲವು 10ನೇ ಕ್ಲಾಸ್ವರೆಗೂ ಓದಿದ್ದಾರೆ, ಅದೆಲ್ಲ ಸರಿ. ಆದರೆ ಅವ್ರಿಗೆ ಸವಲತ್ತಿಲ್ಲ, ಅಲ್ಲಿ ಸೌಲಭ್ಯಗಳಿಲ್ಲ. ವೋಟಿಂಗ್ ಕೆಲವ್ರಿಗೆ ಇದೆ, ಕೆಲವ್ರಿಗಿಲ್ಲ. ಸೊ ಇದೆಲ್ಲದ್ರದ್ದು ಕಡೆ ಒಂಚೂರು ಗಮನ ಕೊಡಬೇಕಂತ ಹೇಳಿ ನಾನು ಈಶ್ವರ್ ಖಂಡ್ರೆ ಅವ್ರನ್ನ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು DFO ಅಭಿಷೇಕ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮತ್ತು RFO ರಕ್ಷಿತ್ ಅವ್ರಿಗೆ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಇಷ್ಟು ಜೊತೆಯಾಗಿ ಅಲ್ಲಿಯೇ ವಾಸವಾಗಿ, ಅಂದರೆ ಅಲ್ಲಿ ಹತ್ತಿರವಾಗಿ ಕುಶಾಲನಗರದಲ್ಲಿ ವಾಸವಾಗಿದ್ದಂಥ ಫ್ಯಾನ್ಸಿ ಮುತ್ತಣ್ಣ, ಅಂದರೆ ಫ್ಯಾನ್ಸಿ ಅಮ್ಮ, ನನಗೆ ಅಮ್ಮ ಅಂತಲೇ ಹೇಳ್ಬೋದು, ಅವರು ನನಗೆ ಗೈಡ್ ಮಾಡ್ತಾರೆ. ವಿತ್ ದಿ ಹೆಲ್ಪ್ ಆಫ್ RFO ಮತ್ತು ಆಫೀಸರ್ಸು ಎಲ್ಲರೂ ನನ್ನನ್ನು ತುಂಬ ಪ್ರೊಟೆಕ್ಟಿವ್ ಆಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಭಯ ಪಡೋವಂಥದ್ದು ಎಂಥದ್ದು ಇಲ್ಲ. ಆದರೂ ಒಂದು ಹೊರಗಿನವರು ಅಂತ ಕೂಡಲೇ ಅವರು ಸ್ವಲ್ಪ ಅಲ್ಲಿಯ ಜನ ಹಿಂಜರಿಯೋದು, ಮಾತಾಡೋದು ಅದೆಲ್ಲ ಇತ್ತು. ನನ್ನ ಕೋರಿಕೆ ಇಷ್ಟೇ, ಜೇನು ಕುರುಬರು ಆ ಜನಾಂಗ ಬೆಳಿಬೇಕು, ಅವ್ರಿಗೆ ಇನ್ನಷ್ಟು ಸವಲತ್ತುಗಳನ್ನು ಒದಗಿಸ್ಬೇಕು. ಅರಣ್ಯ ಇಲಾಖೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಮತ್ತು ಅವರು ನಮ್ಮ ಇಂಡಿಯನ್, ಅಂದರೆ ನಮ್ಮ ಭಾರತ ದೇಶದ ಒಂದು ಕಲ್ಚರ್ನ ರೆಪ್ರೆಸೆಂಟ್ ಮಾಡುವಂಥ ಜೇನು ಕುರುಬ ಜನಾಂಗಕ್ಕೆ ಒಳ್ಳೆಯದಾಗಲಿ. ಸೊ ಅಲ್ಲಿ ನಾನಿದ್ದೀನಿ. ಈ ಒಂದು ವಿಡಿಯೋಗಳನ್ನು ನಾನು ನನ್ನ ಯೂಟ್ಯೂಬ್ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ನೀವು ತುಂಬ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ. ಯಾಕಂದರೆ ನಾನಲ್ಲಿದ್ದು ಸಾಕ್ಷಾತ್ ನನ್ನ ಕಣ್ಣಾರೆ ನಾನು ನೋಡಿದಾಗಲೇ ತುಂಬ ರೋಚಕವಾಗಿ ಅನ್ನಿಸ್ತು. ಯಾಕಂದರೆ ಅವ್ರದ್ದೇ ಯಾವುದೋ ಒಂದು ಬಿಂದಿಗೆ, ಯಾವುದೋ ಒಂದು ಡ್ರಮ್ಮು, ಯಾವುದೋ ಒಂದು ಈ ಸರಪಳಿ, ಆನೆ ಸರಪಳಿಯಿಂದ ಅವರು ತೆಗೆಯುವಂಥ ಮ್ಯೂಸಿಕ್ಕು, ಒಂದು ಕಟ್ಟಿಗೆ ಇಟ್ಕೊಂಡು ಅವರು ಸೃಷ್ಟಿಸುವಂಥ ಒಂದು ಹಾಡಿಗೆ, ಪದ್ಯಕ್ಕೆ ಅವರು ಬಾರಿಸುವಂಥ ಮ್ಯೂಸಿಕ್ಗಳು, ಅದೆಲ್ಲವುದು ಆಮೇಲೆ ಅದಕ್ಕೆ ತಕ್ಕಂತೆ ಕುಣಿತ ಎಲ್ಲವುದು ನನಗೆ ತುಂಬ ಕಣ್ಣಿಗೆ ಆನಂದ ಅಂತೀವಲ್ಲ ಹಾಗೆ ಅನ್ನಿಸ್ತು. ತುಂಬ ಆಕರ್ಷಕವಾಗಿತ್ತು. ಇದನ್ನು ನೀವು ಎಲ್ಲರೂ ನೋಡಿ ಎಂಜಾಯ್ ಮಾಡಬೇಕು. ಹಾಗೂ ಇದರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಮತ್ತೆ ನಾನು ರಿಪೀಟ್ ಮಾಡ್ತಾಯಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಆದ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನಲ್, ಅಲ್ಲಿ ನೀವು
ನೀವು ಇದನ್ನೆಲ್ಲ ವೀಡಿಯೋಗಳನ್ನು ಸರಣಿಯಾಗಿ ನಾನು ಬಿಡ್ತಾ ಹೋಗ್ತೀನಿ, ನೋಡಿ ಆನಂದಿಸಿ. ಇದ್ರ ಬಗ್ಗೆ ಗೊತ್ತಿರೋರ್ಗೆ ಒಂದಿಷ್ಟು ಜನ ಗೊತ್ತಿರಬಹುದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಗೊತ್ತಿಲ್ಲದಿರೋರಿಗೆ ಏನೋ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ಜೇನು ಕುರುಬರ ಜನ ಹೇಗೆ ಬದುಕ್ತಾ ಇದ್ದಾರೆ, ಅವರ ರೀತಿ ನೀತಿ, ಅವರ ದೇವರ ಭಕ್ತಿ ಎಲ್ಲವುದನ್ನು ಈ ವಿಡಿಯೋನಲ್ಲಿ ನೀವು ಕಾಣ್ತೀರಿ. ನೋಡಿ ಆನಂದಿಸಿ ಮತ್ತು ನನ್ನನ್ನು ಹರಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.